ನಮಸ್ತೆ ಪ್ರಿಯ ವೀಕ್ಷಕರೇ, ನಾನಿವತ್ತು ನಿಮಗೆ ಭೂತದಂ ಭಾಸ್ಕರ್ ನಾರಾಯಣ್ ಏನೋ ಹಿಂದಿ ಫಿಲಮ್ನ ಒಂದು ಹಾರರ್ ಫಿಲಮ್ನ ರಿವ್ಯೂ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ಹಿಂದಿನ ವಿಡಿಯೋದಲ್ಲಿ ತಂತ್ರಮ್ ಏನೋ ಒಂದು ಹಾರರ್ ಮೂವಿನೂ ಕೂಡ ರಿವ್ಯೂ ಕೊಟ್ಟಿದ್ದೀನಿ. ಹಳೆ ವೀಡಿಯೋಸ್ನೆಲ್ಲ ನೋಡ್ಕೊಂಬನ್ನಿ. ಇನ್ನು ಸ್ಟ್ರೈಟಾಗಿ ಬನ್ನಿ ಮೂವಿಗೆ ಹೋಗ್ಬಿಡೋಣ. ಈ ಕತೆ ಸ್ಟಾರ್ಟ್ ಆಗೋದು 2000ನ ಇಸ್ವಿನಲ್ಲಿ. ಅಲ್ಲಿ ತುಂಬ ಹಿಂದೆ ಮರ್ಡರ್ಗಳು ಆಗ್ತಾಯಿದ್ದು. ಇಲ್ಲಿ ಚಿಂಚೋಳಿ ಅನ್ನೋ ಫಾರೆಸ್ಟ್ ಕೂಡ ಬರುತ್ತೆ. ಆ ಫಾರೆಸ್ಟ್ ಬರೋದು ಕರ್ನಾಟಕ ಮತ್ತು ತೆಲಂಗಾಣ ಮಧ್ಯಭಾಗದಲ್ಲಿ. ಅಲ್ಲಿ ಯಾಕೆ ಈ ಥರ ಮರ್ಡರ್ ಆಗ್ತಾ ಇದೆ, ಹೆಣ್ಮಕ್ಳನ್ನ ಯಾಕೆ ಈಗ ಸಾಯಿಸ್ತಾ ಇದ್ದಾರೆ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮೂಲಕ ಇಲ್ಲಿ ತಿಳ್ಕೊತಾ ಇರ್ತಾರೆ. ಹೀಗೆ ಮುಂದೆ ಹೋಗೋಣ. ಈ ಸತ್ತಂತ ಎಲ್ಲ ಹೆಣ್ಮಕ್ಳು ಕೂಡ ಬಿಳಿದಾದಂಥ ಒಂದು ಸೀರೆನ ಉಟ್ಟಿರ್ತಾರೆ ಮತ್ತು ಅವರ ಮುಖಕ್ಕೆ ಕೂಡ ಒಂದು ಮಾಸ್ಕನ್ನು ಇಟ್ಟಿರ್ತಾರೆ. ನಮ್ಮ ಮನೆಗಳಲ್ಲಿ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ಬರಬಾರ್ದು ಅಂತ ಒಂದು ಮಾಸ್ಕನ್ನು ಇಡ್ತಾರಲ್ಲ, ಅದೇ ರೀತಿ ಮಾಸ್ಕನ್ನು ಅವ್ರಿಗೆ ಇಟ್ಟಿರ್ತಾರೆ. ಇದು ಇನ್ವೆಸ್ಟಿಗೇಷನ್ನ ಒಂದು ಮುಖ್ಯವಾದಂಥ ಭಾಗ. ಇಲ್ಲಿವರೆಗೂ ಕೂಡ 15 ಹೆಣ್ಮಕ್ಳು ಕೂಡ ಇದೇ ರೀತಿ ಮರ್ಡರ್ ಆಗಿರ್ತಾರೆ. ಆದರೆ ಇಲ್ಲಿವರೆಗೂ ಪೊಲೀಸರು ಕೂಡ ಅವ್ರನ್ನ ಹುಡ್ಕೋದಿಕ್ಕೆ ಆಗಲ್ಲ. ನಿಜವಾದ ಕಳ್ಳ ಯಾರು, ನಿಜವಾಗಿ ಇವ್ರನ್ನ ಯಾರು ಮಾಡಿದ್ದಾರೆ, ಈ ಥರ ಹೆಣ್ಮಕ್ಳಿಗೆ ಯಾರು ಶಿಕ್ಷೆ ಕೊಟ್ಟು ಅವ್ರನ್ನ ಮರ್ಡರ್ ಮಾಡಿದ್ದಾರೆ ಅಂತ ತಿಳ್ಕೊಳೋದಕ್ಕೆ ಪೊಲೀಸ್ ಕೈಲೂ ಆಗೋದಿಲ್ಲ. ಅಂಥ ಇಂಟೆಲಿಜೆಂಟ್ ಈ ಕೆಲಸನ ಮಾಡಿರ್ತಾನೆ. ಒಂದು ಚಿಕ್ಕ ಕ್ಲೂನು ಕೂಡ ಅವನು ಬಿಟ್ಟೋಗಿರೋದಿಲ್ಲ. ಇಲ್ಲಿವರೆಗೂ ಇದ್ರ ಬಗ್ಗೆ ಹುಡುಕ್ತಲೇ ಇದ್ದಾರೆ. ನೀವಿಲ್ಲಿ ನೋಡ್ತಾ ಆಗಿರೋ ಹಾಗೆ ಒಬ್ರನ್ನ ಕೂರಿಸಿದ್ದಾರೆ. ಒಂದು ಹೆಣ್ಮಗಳನ್ನ ಕೂರಿಸಿ ಅವರಿಗೆ ಬಿಳಿದಾದಂಥ ಒಂದು ಸೀರೆನ ಉಟ್ಟಿರ್ತಾರೆ ಮತ್ತು ಅವ್ರ ಮುಖಕ್ಕೆ ಒಂದು ಎಫಿಜಿ ಮಾಸ್ಕ್ ಕೂಡ ಹಾಕಿದ್ದಾರೆ. ಇದು ತುಂಬ ಭಯಾನಕವಾಗಿದೆ. ಹಾಗೆ ಅವ್ರ ಬಾಯಲ್ಲಿ ನಿಂಬೆಹಣ್ಣು ಕೂಡ ಇದೆ. ಈ ಮಾಸ್ಕ್ ರಿಮೂವ್ ಕೂಡ ಮಾಡ್ಬೋದಾಗಿರುತ್ತೆ. ಅವರು ಕೂತಿರೋದನ್ನ ನೋಡಿದ್ರೆ ತುಂಬಾ ಭಯ ಆಗ್ತಿರುತ್ತೆ. ಅಂದಂಗೆ ಅವ್ರ ಕೈ ಕಾಲನ್ನು ಆ ಒಂದು ಚೇರ್ಗೆ ಕಟ್ಟಿರ್ತಾರೆ. ನೀವು ಗಮನಿಸಿದಾಗೆ ಅವ್ರ ಕೊರಳಲ್ಲಿ ಒಂದು ಲಿಂಗು ಕೂಡ ಇದೆ. ಅಂದಂಗೆ ಇಲ್ಲಿ ನೋಡ್ತಾ ಇರೋ ಹಾಗೆ ಒಬ್ಬ ಭಯಾನಕ ವ್ಯಕ್ತಿ ನಿಂತಿದ್ದಾರೆ. ಅವ್ರ ಕೈಯಲ್ಲಿ ಒಂದು ಕತ್ತಿ ಕೂಡ ಇದೆ. ಆದರೆ ಅವ್ರ ಮುಖನ ಇಲ್ಲಿ ರಿವೀಲ್ ಮಾಡ್ತಾ ಇಲ್ಲ. ಕೊನೆಗೆ ಇಲ್ಲಿರೋ ಥೀಫ್ ಯಾರು, ಈ ಕಳ್ಳ ಯಾರು ಅಂತ ನಾನು ಕೊನೆಯಲ್ಲಿ ಸ್ಟೋರಿನಲ್ಲಿ ಹೇಳ್ತೀನಿ. ಮಾಸ್ಕ್ ಧರಿಸಿರೋ ಈ ಹೆಣ್ಮಗಳಿಗೆ ಊಟ ಮಾಡಿಸ್ಬೇಕು ಅಂದರೆ ಈ ಕಥೆಯಲ್ಲಿರೋ ಅಂಥ ಮರ್ಡರ್ ಮ್ಯಾನೇ ಬಂದು ಅವನ ಮುಖದಲ್ಲಿರೋ ಮಾಸ್ಕ ತೆಗೆದು ಊಟ ಮಾಡಿಸಿ ಮತ್ತೆ ಅದೇ ರೀತಿ ಮಾಸ್ಕ್ನ ಹಾಕ್ತಾ ಇದ್ದಾನೆ. ಇದನ್ನೆಲ್ಲ ಕೂಡ ನೋಡ್ತಾ ಇದ್ರೆ ನಮಗೆ ಇದು ಯಾವುದು ಕೂಡ ಸಾಧಾರಣ ಆಗ್ತಾ ಇಲ್ಲ. ಇವ್ರನ್ನ ಯಾಕೆ ಕಟ್ಟಾಕಿದ್ದಾರೆ, ಇಲ್ಲಿ ನಿಂತ್ಕೊಂಡಿರೋ ಈ ವ್ಯಕ್ತಿ ಫೇಸ್ನ ಯಾಕೆ ರಿವೀಲ್ ಮಾಡ್ತಾ ಇಲ್ಲ ಅನ್ನೋದು ನಿಮಗೆ ಡೌಟ್ ಆಗಿರುತ್ತೆ. ಬನ್ನಿ ಮುಂದೆ ಹೋಗೋಣ. ಹಿಂದಾಗೆ ಇಲ್ಲಿ ನಿಂತಿರೋರು ಫೇಮಸ್ ಬಿಸ್ನೆಸ್ ಮ್ಯಾನ್ ಜಾನ್ ಅಂತ. ಅವ್ರ ಪಕ್ಕದಲ್ಲಿರೋರು ಅವ್ರ ಅಸಿಸ್ಟೆಂಟ್. ಇವರು ಒಬ್ಬ ಫೇಮಸ್ ಡಿಟೆಕ್ಟಿವ್ನ ಹುಡ್ಕೊಂಡು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ನೋಡಿ. ಅವರು ಬಂದು ಒಂದು ಕಾಲೋನಿಯಲ್ಲಿ ಕೇಳ್ತಾ ಇದ್ದಾರೆ, ಇದೇನಾ ಡಿಟೆಕ್ಟಿವ್ ಇರೋ ಜಾಗ ಅಂತೇಳಿ. ಆಗ ಬಂದು ಡಿಟೆಕ್ಟಿವ್ನ ಪರಿಚಯ ಮಾಡ್ಕೊತಿದ್ದಾರೆ. ಅವನ ಹೆಸರು ಬಂದು ಭೂತದಂ ಭಾಸ್ಕರ್ ನಾರಾಯಣ್. ಈ ಕಡೆ ಜಾನ್ ಮತ್ತೆ ಅಸಿಸ್ಟೆಂಟ್ ತನ್ನ ಕತೆನ ಹೇಳ್ತಾರೆ. ಅದಕ್ಕೂ ಮುಂಚೆ ಭಾಸ್ಕರ ಹಿನ್ನೆಲೆನ ತಿಳ್ಕೊಳ್ಳೋಣ. ಅವನಿಗೆ 14 ವರ್ಷ ಇದ್ದಾಗ ಅವನ ಮನೆಯಲ್ಲಿ ಒಂದು ಪುಟ್ಟದಾದಂಥ ಒಂದು ಸಂಸಾರ ಇರುತ್ತೆ. ಅವ್ರ ತಂದೆ ತಾಯಿ ಅದ್ರ ಜೊತೆಗೆ ಅವ್ರ ಅಣ್ಣ ಕೂಡ ಇರ್ತಾರೆ. ಅವರು ಇಂಜಿನಿಯರಿಂಗ್ನ ಮಾಡ್ತಾ ಇರ್ತಾರೆ. ಅವನಿಗೆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಕೂಡ ಇರ್ತಾರೆ, ಪ್ರಸಾದ್ ಮತ್ತು ಇಂದ್ರ. ಇಲ್ಲಿ ಲಕ್ಷ್ಮಿ ಅನ್ನೋ ಹುಡುಗಿ ಕೂಡ ಅವ್ರ ಮನೆಯಲ್ಲಿ ಪಕ್ಕದ ಮನೆಯಲ್ಲಿ ಇರ್ತಾರೆ. ಲಕ್ಷ್ಮಿಗೆ ಭಾಸ್ಕರ್ ಕಂಡ್ರೆ ತುಂಬ ಇಷ್ಟ. ಇನ್ನು ಲಕ್ಷ್ಮಿಗೆ ಒಬ್ಬ ಅಕ್ಕ ಕೂಡ ಇರ್ತಾರೆ. ಅವರ ಹೆಸರು ಬಂದ್ಬಿಟ್ಟು ಶ್ರಾವಣಿ ಅಂತ. ಇನ್ನು ಇಲ್ಲಿ ಒಂದ್ಸಲ ನೋಡಿದಾಗೆ ಭಾಸ್ಕರ್ ಅವ್ರ ಅಣ್ಣ ರವಿದು ಒಂದು ದೊಡ್ಡ ಗಲಾಟೆ ಆಗುತ್ತೆ. ಅದೇನೆಂದರೆ ರವಿ ಒಬ್ಬರು ಮುಸ್ಲಿಮ್ಸ್ ಹೆಣ್ಮಗಳನ್ನ ಪ್ರೀತಿ ಮಾಡ್ತಾ ಇರ್ತಾರೆ. ಅಂದರೆ ಅಲಿ ಅವ್ರ ಮಗಳು ರಹೀಮನ್ನ ತುಂಬ ಇಷ್ಟಪಡ್ತಾ ಇರ್ತಾರೆ. ಇದು ಮನೇಲೆಲ್ಲ ಗೊತ್ತಾಗುತ್ತೆ. ಇನ್ನು ಅಲಿ ಅವರ ತಂದೆ ರಹೀಮ್ ಬಂದ್ಬಿಟ್ಟು ದೊಡ್ಡಾಗಿ ಜಗಳ ಮಾಡ್ತಾ ಇರ್ತಾರೆ. ಇದು ಊರು ತುಂಬ ಕೂಡ ಗೊತ್ತಾಗ್ಬಿಡುತ್ತೆ. ಈ ವಿಷಯ ಮನೇಲೆಲ್ಲ ಗೊತ್ತಾಗಿ ಈ ಕಡೆ ರಹೀಮನ್ನ ಕಾಲೇಜಿಗೂ ಕೂಡ ಕಳಿಸೋದಿಲ್ಲ. ಈ ಕಡೆ ರವಿ ಬಂದ್ಬಿಟ್ಟು ಅಲ್ಲಿ ಅವ್ರ ಮನೆಯಲ್ಲಿ ರಹೀಮನ್ನ ನೋಡ್ತಾ ಇರ್ತಾರೆ. ಅಲ್ಲಿ ಅಲಿ ಮತ್ತು ರಹೀಮ್ ಡೆಡ್ ಬಾಡಿಗಳು ಇರುತ್ತೆ. ಅವನಿಗೆ ಇದನ್ನ ನೋಡಿ ತುಂಬ ಭಯ ಆಗ್ತಿರುತ್ತೆ. ಅಲ್ಲೇ ಹಾಗೆ ನಿಂತ್ಕೊಂಡು ಅಲ್ಲಿ ಬಿದ್ದಿರೋಂಥ ಕತ್ತಿನ ಹಿಡ್ಕೊಂಡು ನೋಡ್ತಿರ್ತಾನೆ. ಅದೇ ಟೈಮ್ಗೆ ಪೊಲೀಸರು ಕೂಡ ಬರ್ತಾನೆ. ಇವನೇ ಈ ಕೊಲೆನ ಮಾಡಿದಾನೆ ಅಂತ ಅವ್ರನ್ನ ಅರೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ರವಿದು ಯಾವ ತಪ್ಪು ಕೂಡ ಇರೋದಿಲ್ಲ. ಇನ್ನು ಫಿಂಗರ್ ಪ್ರಿಂಟ್ಸಲ್ಲೂ ಕೂಡ ಇಲ್ಲಿ ರವಿನೇ ನಿಜವಾದ ಮರ್ಡರ್ ಮಾಡಿರೋರು ಅಂತ ಪ್ರೂವ್ ಆಗಿರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಶಿಕ್ಷೆ ಕೂಡ ಆಗ್ತಾ ಇರುತ್ತೆ. ಆದರೆ ಭಾಸ್ಕರ್ಗೆ ತನ್ನ ಅಣ್ಣ ಈ ಕೆಲಸನ ಮಾಡಿರೋದಿಲ್ಲ. ಅವನ ಮೇಲೆ ತುಂಬ ಪ್ರೀತಿ ಗೌರವ ಇರುತ್ತೆ. ಅವನು ಯಾವುದೇ ಕಾರಣಕ್ಕೂ ಒಂದು ಮರ್ಡರ್ನ ಮಾಡೋ ಅಷ್ಟು ಕೆಟ್ಟ ಮಟ್ಟದಲ್ಲಿ ಇಲ್ಲ ಅಂತ ಹೇಳಿ ತಿಳ್ಕೊಂಡಿರ್ತಾನೆ. ಇದನ್ನು ತಿಳ್ಕೊಳ್ಲೇಬೇಕು, ಈ ಸಾವಿಗೆ ಕಾರಣ ಯಾರಂತ ನಾನು ತಿಳ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ. ಅದೇ ರೀತಿ ತನ್ನ ಅಣ್ಣನ ಬೇಲ್ ಮೇಲೆ ಬಿಡಿಸ್ಕೊಂಬರ್ತಾರೆ. ರವಿ, ನಂದೇನು ತಪ್ಪಿಲ್ಲ ಅಂದರೂ ಕೂಡ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋದಾಯಿತು. ಇದರಿಂದ ನನ್ನ ಮನೆ ಮರ್ಯಾದೆ ಹೋಯ್ತು. ಊರಲ್ಲೆಲ್ಲ ಜನ ಇವನನ್ನು ನೋಡಿ ಆಡ್ಕೊತಾ ಇದ್ರು. ಇದರಿಂದ ರವಿಗೆ ತಡೆಯೋದಕ್ಕಾಗದೆ ಸೂಸೈಡ್ ಕೂಡ ಮಾಡ್ತಾ ಇರ್ತಾನೆ.
ಇದೊಂಥರ ಭಾಸ್ಕರ್ ಫ್ಯಾಮಿಲಿಗೆ ದೊಡ್ಡದಾಗಿರೋ ಒಂದು ಶಾಪ ಆಗಿರುತ್ತೆ. ಎಲ್ಲರೂ ಕೂಡ ತುಂಬ ಡಲ್ಲಲ್ಲಿ ಇರ್ತಾರೆ. ತನ್ನ ಅಣ್ಣನ್ನು ಕೂಡ ನಾನು ಕಳ್ಕೊಂಡೆ, ನನ್ನನ್ನು ಯಾವ ತಪ್ಪು ಕೂಡ ಮಾಡಿರಲಿಲ್ಲ, ಇದನ್ನು ನಾನು ಬಗೆಹರಿಸಲೇಬೇಕು ಅಂತ ಹೇಳಿ ಭಾಸ್ಕರ್ ನಿರ್ಧಾರ ಮಾಡ್ತಾನೆ. ಇನ್ನು ಭಾಸ್ಕರ್ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಥ್ರಿಲ್ಲರ್ ಮೂವಿಗಳನ್ನ ನೋಡ್ತಾ ಇರ್ತಾನೆ. ಹಾಗೆ ಒಂದ್ಸಲ ಅವನು ಈ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂತ ರಹೀಮನ್ ಮನೆ ಹತ್ರ ಹೋದಾಗ ಅಲ್ಲೊಂದು ಲಿಂಗು ಕೂಡ ಸಿಗುತ್ತೆ. ನಿಮಗೆ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದೇ ರೀತಿ ಲಿಂಗು ಕೂಡ ಅವನಿಗೆ ಸಿಗುತ್ತೆ. ಅದನ್ನು ನೋಡ್ತಾ ಇದ್ದಾನೆ. ಈಗ ಭಾಸ್ಕರ್ ಈ ಲಿಂಗನ ತಗೊಂಡೋಗಿ ಪೊಲೀಸ್ರ ಹತ್ರ ತೋರಿಸ್ತಾ ಇದ್ದಾನೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ತಿರ್ತಾನೆ. ಆದರೆ ಪೊಲೀಸರು ಇವ್ನ ಮಾತನ್ನು ಕೇಳೋದಿಲ್ಲ, ಇವನ ಮಾತನ್ನು ಸೀರಿಯಸ್ ಆಗಿ ತಗೊಳೋದಿಲ್ಲ. ಇದರಿಂದ ಭಾಸ್ಕರ್ಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ತನ್ನ ಅಣ್ಣನ ಸಾವಿಗೆ ನ್ಯಾಯನ ದೊರಕಿಸ್ಬೇಕು ಅಂತ ಡಿಟೆಕ್ಟಿವ್ ಆಗಬೇಕು ಅಂತ ನಿರ್ಧಾರ ಮಾಡ್ತಾನೆ ಭಾಸ್ಕರ್. ಅದೇ ರೀತಿ ಈ ಸ್ಟೋರಿ ಈಗ ಮುಂದೆ ಬರ್ತಿದೆ. ಇನ್ನು ಇಲ್ಲಿ ಬಿಸ್ನೆಸ್ ಮ್ಯಾನ್ ಸ್ಟೋರಿನ ಹೇಳ್ತಿರ್ತಾರೆ. ಅವರು ನನಗೆ ತನ್ನ ಫೋನ್ ಬೇಕು, ಅದು ನಾನು ಕಳವಾಗಿದೆ, ಅದು ಎಲ್ಲಿದೆ ಅಂತ ನಿಮ್ಮ ಕೈಲಿ ಹುಡ್ಕೊಡೋದಕ್ಕೆ ಆಗುತ್ತಾ ಅಂತೇಳಿ ಬಿಸ್ನೆಸ್ ಮ್ಯಾನ್ ಕೇಳ್ತಾ ಇದ್ದಾನೆ. ಅಸಿಸ್ಟೆಂಟ್ ಕೂಡ ಅದ್ರ ಬಗ್ಗೆನೇ ಹೇಳ್ತಿದ್ದಾನೆ. ಭಾಸ್ಕರ್ ತುಂಬ ಇಂಟೆಲಿಜೆಂಟ್. ಅವನು ಫೋನ್ ಬಗ್ಗೆ ಹೇಳಿದ ತಕ್ಷಣ ಅವನಿಗೆ ಗೊತ್ತಾಗಿರುತ್ತೆ. ಅದರಲ್ಲಿ ತುಂಬ ಹುಡುಗಿ ಫೋಟೋಸ್ ಇದೆ ಅಂತ ನನಗೆ ಗೊತ್ತು, ಅದಕ್ಕೆ ತಾನೇ ನೀವು ಇಷ್ಟು ನರ್ವಸ್ ಆಗ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಅದು ಫೋನ್ ಹೋಟೆಲ ಡಸ್ಟ್ಬಿನ್ನಲ್ಲಿ ಸಿಗುತ್ತೆ, ಅದನ್ನು ವಾಚ್ಮ್ಯಾನ್ ಮಾರಬೇಕು ಅಂತ ಅಂದ್ಕೊಂಡಿರ್ತಾನೆ. ಕೊನೆಗೂ ಅವನು ಭಾಸ್ಕರ್ ಕೈಲಿ ಸಿಗಾಕೊಂತಾನೆ. ಇನ್ನು ಭಾಸ್ಕರ್ ತಂದೆ ಒಬ್ಬರು ಆಸ್ಟ್ರೋಲಾಗರ್ ಆಗಿರ್ತಾರೆ, ಅವರು ಜ್ಯೋತಿಷ್ಯ ಕೂಡ ಹೇಳಿರ್ತಾರೆ. ಆದ್ದರಿಂದ ಭಾಸ್ಕರ್ಗೆ ನೀನು ಈ ಡಿಟೆಕ್ಟಿವ್ ಕೆಲಸನ ಮಾಡಬೇಡ, ಅದು ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಕಲರ್ ಕೋಟ್ನ ನೀನು ಹಾಕ್ಕೊಬೇಡ ಅಂತ ವಾರ್ನಿಂಗ್ ಕೂಡ ಕೊಟ್ಟಿರ್ತಾರೆ. ಇನ್ನು ಸ್ಟಾರ್ಟಿಂಗ್ಗೆ ಹೇಳ್ದಂಗೆ ಭಾಸ್ಕರ್ಗೆ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಇಂದ್ರ ಮತ್ತು ಪ್ರಸಾದ್ ಅಂತ. ಅದರಲ್ಲಿ ಇಂದ್ರ ಪೊಲೀಸ್ ಆಫೀಸರ್ ಆಗಿರ್ತಾರೆ, ಅವರೇ ಇವರು. ಇಲ್ಲಿ ಇಂದ್ರನ್ ಸಹಾಯದಿಂದ ಭಾಸ್ಕರ್ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು ಬಲ ಅನ್ನೋದು ಸಿಗುತ್ತೆ. ಭಾಸ್ಕರ್ ಗೆಳತಿ ಲಕ್ಷ್ಮಿ ಇವಾಗ ಜರ್ನಲಿಸ್ಟ್ ಆಗಿದ್ದಾರೆ. ಅವರು ಕೂಡ ಇಲ್ಲಿ ಭಾಸ್ಕರ್ ಜೊತೆನೆ ಕೂಡ ಕೆಲಸನ ಮಾಡ್ತಾ ಇದ್ದಾರೆ. ಇನ್ನು ಇವರೆಲ್ಲರೂ ಕೂಡ ಸೇರಿಕೊಂಡು 3 ವರ್ಷದಿಂದಲೂ ಕೂಡ ಈ ಒಂದು ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದಾರೆ. ಆದರೆ ಒಂಚೂರು ಕೂಡ ಅವರೇನು ಇನ್ವೆಸ್ಟಿಗೇಷನಲ್ಲಿ ಒಂದು ಪ್ರೂಫು ಕೂಡ ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಅದು ಇವರಿಗೆ ಬೇಜಾರಾಗಿರುತ್ತೆ. ಇನ್ನು ಭಾಸ್ಕರ್ಗೆ ರೀಸೆಂಟಾಗಿ ಒಂದು ಕೇಸ್ ಅನ್ನೋದು ಸಿಕ್ಕಿರುತ್ತೆ. ಆ ಕೇಸಿನಲ್ಲಿ ಆ ಹುಡುಗಿಗೆ ತಲೆ ಕೂಡ ಇರೋದಿಲ್ಲ, ಆ ರೀತಿ ಮರ್ಡರ್ನ ಮಾಡಿರ್ತಾರೆ. ಇನ್ನು ಕೈಯಲ್ಲಿ ಯಾವುದೇ ರೀತಿ ಮಾರ್ಕು ಕೂಡ ಇರೋದಿಲ್ಲ, ಒಂದು ಡ್ರಾಪ್ ಬ್ಲಡ್ಡು ಕೂಡ ಎಲ್ಲೂ ಕೂಡ ಹೋಗಿರೋದಿಲ್ಲ. ಇದು ತುಂಬ ಸೀರಿಯಸ್ ಆಗಿರುತ್ತೆ. ಇನ್ನು ಇಲ್ಲಿ ವೈಟ್ ಕಲರ್ ಕೋಟ್ ಹಾಕಿರೋರ ಹೆಸರು ರುದ್ರವೇಣಿ ಅಂತ. ಅವರು ಕೂಡ ಇಲ್ಲಿ ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದಾರೆ. ನನಗೆ ಇಲ್ಲಿ ಏನು ಕೂಡ ಗೊತ್ತಾಗ್ತಿಲ್ಲ, ಎಲ್ಲದೂ ಕೂಡ ನಾರ್ಮಲ್ ಆಗಿದೆ, ನೀವ್ಯಾಕಿಷ್ಟು ಸೀರಿಯಸ್ ಆಗಿ ತೊಗೊತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಭಾಸ್ಕರ್ಗೆ. ಆದರೆ ಭಾಸ್ಕರ್ ತುಂಬ ನರ್ವಸ್ ಆಗಿರ್ತಾರೆ, ತುಂಬ ಫ್ರಸ್ಟ್ರೇಟೆಡ್ ಆಗಿರ್ತಾರೆ. ಯಾವುದೇ ಕೂಡ ಕ್ಲೂ ಸಿಗ್ತಿಲ್ಲ ಅಂತ ಹೇಳಿ ಅವರು ತುಂಬ ಭಯ ಬೀಳ್ತಾ ಇರ್ತಾರೆ. ಲಕ್ಷ್ಮಿ ಇಲ್ಲಿ ಈ ಕಡೆ ರುದ್ರವೇಣಿಗೆ ಬೈತಾ ಇದ್ದಾರೆ, ನಾವಿಷ್ಟೊಂದು ಸೀರಿಯಸ್ ಆಗಿ ಈ ಥರ ಮರ್ಡರ್ ಆಗಿದ್ರು ಒಂದು ಡ್ರಾಪ್ ಬ್ಲಡ್ ಇಲ್ವಲ್ಲ, ಇದು ಹೇಗಾಯಿತು ಅಂತ ತುಂಬ ಯೋಚನೆ ಮಾಡ್ತಿದ್ದೀವಿ, ನೀನು ಇದೆಲ್ಲ ನಾರ್ಮಲ್. ಇಲ್ಲಿ ಶಂಕರ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ಥರ ಕೇಸ್ಗಳು ತುಂಬ ಇದೆ, ಈ ಥರ ಒಂದು ಮರ್ಡರ್ ಆಗಿದ್ರು ಕೂಡ ಯಾರು ಕೂಡ ಸಾಲ್ವ್ ಮಾಡಿಲ್ಲ. ಶಂಕರ್ ಅವರು ಇನ್ನೇನು ನೆಕ್ಸ್ಟ್ ಇಯರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಶಂಕರನ್ ಅವರು ಇವ್ರಿಗಿಂತ ಹೈಯರ್ ಆಫೀಸರು, ಅವರು ರಿಟೈರ್ಮೆಂಟ್ ಆಗಿದ್ದಾರೆ. ಅವರು ಯಾವುದೇ ರೀತಿಯ ಈ ಥರ ಕೇಸ್ನ ಸಾಲ್ವ್ ಮಾಡಿರೋದಿಲ್ಲ. ಇಲ್ಲಿ ನಿಜವಾದ ವಿಕ್ಟಮ್ ಶಂಕರ್ ಕೂಡ ಆಗಿರ್ತಾರೆ. ಇನ್ನು ಈ ಕಡೆ ಭಾಸ್ಕರ್ ಅವ್ರ ಫ್ರೆಂಡ್ ಲಕ್ಷ್ಮಿ ಮನೆಗೆ ಹೋದಾಗ ಅವ್ರ ಅಕ್ಕ ಶ್ರಾವಣಿ ಕೂಡ ಇರ್ತಾರೆ. ಅವ್ರಿಗೆ ಕಿಶೋರನ್ನ ಬಾಯ್ ಫ್ರೆಂಡ್ ಇರ್ತಾರೆ. ಅವ್ರಿಗೂ ಕೂಡ ಗೊತ್ತಿರುತ್ತೆ ಇಲ್ಲಿ ಶ್ರಾವಣಿಗೆ ಎಕ್ಸ್ಟ್ರಾ ಬೇಲ್ ಇದೆ ಅಂತ. ಇದೇ ಟೈಮ್ಗೆ ಅಲ್ಲಿ ಒಬ್ಬ ಗೂರ್ಖ ಕೂಡ ಬರ್ತಿದ್ದಾರೆ. ಅವರು ತುಂಬ ಕುಡ್ಕೊಂಡು ಬಂದು ಜೋರಾಗಿ ಗಲಾಟೆ ಮಾಡ್ತಿರ್ತಾನೆ. ನಾನು 6 ವರ್ಷದಿಂದ ನನ್ನ ಗರ್ಲ್ ಫ್ರೆಂಡು ಕಾಣಿಸ್ತಾ ಇಲ್ಲ, ನನ್ನ ಹುಡುಗಿನ ಹುಡ್ಕೊಡೋಕ್ಕಾಗ್ತಿಲ್ಲ ಅಂತೇಳಿ ಪೊಲೀಸ್ ಮೇಲೆ ತುಂಬ ಬೈತಾ ಇರ್ತಾರೆ. ಅದೆಲ್ಲ ಓಟಾದ್ಮೇಲೆ ಇಲ್ಲಿ ಭಾಸ್ಕರ್ ಕೇಳ್ತಾ ಇದ್ದಾರೆ, ಯಾಕೆ ಅವನು ಆ ಥರ ಆಡ್ತಿದ್ದಾನೆ ಅಂತ ಹೇಳಿದಾಗ ಅವನ ಫ್ರೆಂಡ್ ಇಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರ ಅವರು ಹೇಳ್ತಿದ್ದಾರೆ, ಆ ಬೂರ್ಖ ಇಷ್ಟಪಟ್ಟಿರೋ ಹುಡುಗಿ ಟ್ರಾನ್ಸ್ಜೆಂಡರ್, ಅವನು ಹುಡುಗನೂ ಅಲ್ಲ ಹುಡುಗಿನೂ ಅಲ್ಲ, ಅದರಿಂದ ನಾವು ಆ ಕೇಸ್ನ ತುಂಬ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಇಲ್ಲಿ ಹೆಡ್ಲೆಸ್ ಬಾಡಿ ಬಗ್ಗೆ ತಿಳ್ಕೊಬೇಕು ಅಂತ ಶಂಕರ್, ಹೈಯರ್ ಆಫೀಸರ್ ಶಂಕರ್ ಮತ್ತು ಅವ್ರ ಫ್ರೆಂಡ್ ಇಂದ್ರ ಅಂದರೆ ಭಾಸ್ಕರ್ ಅವ್ರ ಜೊತೆ ಲಕ್ಷ್ಮಿ ಎಲ್ಲರೂ ಕೂಡ ಬಂದಿದ್ದಾರೆ. ಯಾವುದೇ ರೀತಿಯ ಕ್ಲೂ ಕೂಡ ಸಿಗ್ತಾ ಇರೋದಿಲ್ಲ, ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಇನ್ನು ಡೆಡ್ ಬಾಡಿನ ನೋಡಿದ ತಕ್ಷಣ ಇಲ್ಲಿ ಭಾಸ್ಕರ್ಗೆ ಗೊತ್ತಾಗುತ್ತೆ ಇವರಿಗೆ ಒಂದು ಎಕ್ಸ್ಟ್ರಾ ಫಿಂಗರ್ ಇತ್ತು ಅಂತೇಳಿ. ಅದನ್ನು ಅವನು ಗಮನಿಸ್ತಾ ಇರ್ತಾರೆ. ಆ ಎಕ್ಸ್ಟ್ರಾ ಫಿಂಗರ್ನ ಕಟ್ ಮಾಡಿರೋದನ್ನು ಕೂಡ ಗೊತ್ತಾಗುತ್ತೆ ಇಲ್ಲಿ ಭಾಸ್ಕರ್ಗೆ. ಇನ್ನೆಲ್ಲ DNA ಟೆಸ್ಟ್ ಎಲ್ಲ ಆದಮೇಲೆ ಇಲ್ಲೊಂದು ಶಾಕಿಂಗ್ ನ್ಯೂಸ್ ಬರುತ್ತೆ. ಅದು ಏನಂದರೆ ಇದು ಶ್ರಾವಣೀಸ್ ಬಾಡಿ ಅಂತ, ಅಂದರೆ ಲಕ್ಷ್ಮಿ ಅವರ ಅಕ್ಕ ಶ್ರಾವಣಿ ಅವ್ರದ್ದು ಡೆಡ್ ಬಾಡಿ ಅಂತ ಗೊತ್ತಾಗುತ್ತೆ. ಇದನ್ನು ತಿಳ್ಕೊಂಡು ಮನೆಯವರೆಲ್ಲ ತುಂಬ ಅಳ್ತಾ ಇರ್ತಾರೆ, ಎಲ್ಲರೂ ಕೂಡ ನೋವಲ್ಲಿರ್ತಾರೆ. ಶ್ರಾವಣಿ ಸ್ವಲ್ಪ ದಿನದಿಂದ ಮನೆಯಲ್ಲಿ ಕಾಣಿಸ್ತಾ ಇರೋದಿಲ್ಲ, ಆದರೆ ಇವಳು ಡೆಡ್ ಬಾಡಿಯಾಗಿ ಮನೆಗೆ ಬರ್ತಾಳೆ ಅಂತ ಗೊತ್ತಿರಲಿಲ್ಲ ಅಂತ ಎಲ್ಲರೂ ಕೂಡ ಅಳ್ತಿದ್ದಾರೆ.
ಶ್ರಾವಣಿ ಸಾವು ಹೇಗಾಯಿತು ಅಂತ ತಿಳ್ಕೊಬೇಕು ಅಂತ ಅವಳು ಓದ್ತಿರೋ ಕಾಲೇಜ್ಗೆ ಹೋಗ್ತಿದ್ದಾರೆ. ಈ ಕಡೆ ಭಾಸ್ಕರ್ ಹೋದಾಗ ಅಲ್ಲಿ ಕಿಶೋರ್ ಅನ್ನೋರು ಹಾಸ್ಟೆಲ್ ಅವರು ಹೇಳ್ತಾ ಇದ್ದಾರೆ, ಶ್ರಾವಣಿ ಸ್ವಲ್ಪ ದಿನಗಳ ಹಿಂದೆ ತುಂಬ ಡಲ್ ಆಗಿದ್ಲು, ಯಾರ ಹತ್ರನೂ ಕೂಡ ಮಾತಾಡಿಸ್ತಿರ್ಲಿಲ್ಲ. ಒಮ್ಮೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು, ಅದಾದಮೇಲೆ ನಾನೇ ಬಸ್ ಸ್ಟೇಷನ್ಗೆ ಬಿಟ್ಟು ಬಂದೆ ಅಂತ ಹೇಳ್ತಿದ್ದಾರೆ. ಶ್ರಾವಣಿ ನನಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ. ಅವಳು ಕೂಡ ನಾನು ಇಲ್ಲಿರೋ ತನಕ ಕೇಸ್ಗಳಿಗೆ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ಪ್ರತಿಯೊಂದಕ್ಕೂ ಕೂಡ ನನಗೆ ಧೈರ್ಯ ತುಂಬ್ತಿದ್ಲು. ಅವಳೇ ಇನ್ಮೇಲೆ ನನಗೆ ತುಂಬ ಬೇಜಾರಾಗ್ತಿದೆ. ನನಗೆ ಈ ಕೇಸ್ ಬಗ್ಗೆ ನನಗೆ ಅನುಮಾನ ಬರ್ತಾ ಇದೆ. ನನ್ನ ಕೈಲಿ ಮಾಡೋದಕ್ಕಾಗುತ್ತಾ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ ಈ ಕಡೆ ಭಾಸ್ಕರ್. ಇನ್ನು ಇಂದ್ರ ಮತ್ತು ಪ್ರಸಾದ್ ಇಬ್ಬರು ಕೂಡ ಸಮಾಧಾನ ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಕಿಲ್ಲರ್ನ ಪತ್ತೆ ಹಚ್ಚಲೇಬೇಕು. ಕಿಲ್ಲರ್ನ ಪತ್ತೆ ಹಚ್ಚಿ ನಿಜವಾಗಿಯೂ ಅವನಿಗೂ ಕೂಡ ಶಿಕ್ಷಣ ಕೊಡಲೇಬೇಕು ಭಾಸ್ಕರ್ ಅಂತ ಹೇಳ್ತಿದ್ದಾರೆ. ಭಾಸ್ಕರ್ ಶ್ರಾವಣಿ ಮನೆಗೆ ಹೋದಾಗ, ಅಂದರೆ ಲಕ್ಷ್ಮಿ ಮನೆಗೆ ಹೋದಾಗ ಅಲ್ಲಿ ಅವ್ರ ಅಕ್ಕ ಇರ್ತಾರೆ. ಆಗ ಹೇಳ್ತಾ ಇದ್ದಾರೆ, ನೋಡಿ ಭಾಸ್ಕರ್, ನಿಮ್ಮ ಅಣ್ಣನ ಸಾವಿಗೂ ಕೂಡ ನಿಮ್ಮ ಕೈಲಿ ನ್ಯಾಯನ ಕೊಡ್ಸೋದಕ್ಕಾಗ್ತಿಲ್ಲ. ಆದರೆ ಇವಾಗ ನನ್ನ ಅಕ್ಕ ಶ್ರಾವಣಿಗೂ ಕೂಡ ಅವಳು ಸಾವಿಗೆ ನ್ಯಾಯನಾದರೂ ಕೊಡಿಸಿ. ಅವರು ನಿನ್ನ ಜೊತೆಗೆ ಇದ್ದರು, ಅವಳು ಕೂಡ ಸತ್ತೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ಇದರಿಂದ ಭಾಸ್ಕರ್ಗೆ ತುಂಬ ಬೇಜಾರಾಗುತ್ತೆ. ಅವನು ಅಲ್ಲಿಂದ ಹೊರಟೋಗ್ತಿದ್ದಾನೆ. ಇದು ಕಥೆಯ ಅರ್ಧ ಭಾಗ. ಪಾರ್ಟ್ 2ನ ತೊಗೊಂಬರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.